ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ಮಿಂಚು. ಇಂದು ಇವತ್ತಿನ ಗ್ರಹಗತಿ ಮತ್ತು ಇವತ್ತಿನ ರಾಶಿ ನಕ್ಷತ್ರಗಳ ಬಗ್ಗೆ ಮತ್ತು ಇವತ್ತಿನ ವಿಶೇಷತೆ ಬಗ್ಗೆ ನಮ್ಮ ಜೊತೆ ತಿಳಿಸ್ಕೊಡೋದಕ್ಕೆ ಇದ್ದಾರೆ ಗುರುಜಿಯವರು, ರಾಧಾಕೃಷ್ಣ ಅವರು. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ತಾರೀಕು 28 ಫೆಬ್ರವರಿ ತಿಂಗಳು 2019 ಗುರುವಾರ ದಿನ. ವಿಳಂಬಿನಾಮ ಸಂವತ್ಸರ, ಚಾಂದ್ರಮಾನ ಪ್ರಕಾರ ಮಾಘ ಮಾಸ, ಸೌರಮಾನ ಪ್ರಕಾರ ಮಾಸಿ ತಿಂಗಳು 15ನೇ ತಾರೀಕು, ಶಿಶಿರ ಋತು, ಶಾಲಿವಾಹನ ಸಹಾಪ್ತ 1940. ಈ ದಿನ ಸೂರ್ಯನ ಉದಯ ಆಗಿರೋದು 6:36ಗೆ. ಯಮಕಂಡ ಕಾಲ ಬೆಳಗ್ಗೆನೇ ಪ್ರಾರಂಭವಾಗುತ್ತದೆ 6:36ರಿಂದ 8:05ವರೆಗೂ. ರಾಹುಕಾಲ ಮಧ್ಯಾಹ್ನ 2:01ರಿಂದ 3:30ವರೆಗೂ. ಗುಳಿಕೆ ಕಾಲ 9:34ರಿಂದ 11:03ವರೆಗೂ. ಈ ದಿನ ನವಮಿ ಇದೆ. ಕೃಷ್ಣ ಪಕ್ಷ ಅಂದರೆ ಕರೆಯುವ ಚಂದ್ರನಲ್ಲಿ ನವಮಿ ಅಂದರೆ 9ನೇ ದಿನ. ಆದರೆ ಇದು ಬೆಳಗ್ಗೆ 6:42ಕ್ಕೆಲ್ಲ ಮುಗಿದೋಗ್ಬಿಡ್ತದೆ. ಅದಾದ ನಂತರ ದಶಮಿ ಸ್ಟಾರ್ಟ್ ಆಗುತ್ತದೆ. ಇವತ್ತು ಯೋಗ ಮೂಲ ನಕ್ಷತ್ರ ಪ್ರಕಾರ ಸಿದ್ಧಿ ಮತ್ತು ಅಶುಭ. ರಾತ್ರಿ ಅಂದರೆ 12 ಗಂಟೆ ದಾಟಿ 3 ಗಂಟೆ 6 ನಿಮಿಷದವರೆಗೂ ಆಗಿದೆ. ಇವತ್ತು ಮೂಲ ನಕ್ಷತ್ರ ಧನುಸು ರಾಶಿ. ರಾತ್ರಿ 12 ಗಂಟೆ ದಾಟಿದ ಮೇಲೆ 3 ಗಂಟೆ 6 ನಿಮಿಷ AM ವರೆಗಿದೆ. ಇದರಿಂದ ಬರುವ ಯೋಗಗಳು ಏನಂದರೆ, ಒಂದು ಕಡೆ ಸಿದ್ಧಿ ಆದರೂ ಇನ್ನೊಂದು ಕಡೆ ಅಶುಭ ಅಂತಿದೆ. ಆ ರಾತ್ರಿ 3 ಗಂಟೆ 6 ನಿಮಿಷದ ನಂತರ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಸಿದ್ಧಿ ಸೌಭಾಗ್ಯ ಯೋಗ. ನಾವು ಪದೇ ಪದೇ ಹೇಳ್ತೀವಿ, ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಟೈಮ್ ಪ್ರಕಾರ ರಾತ್ರಿ 12ರಿಂದ 12 ಅಲ್ಲ. ಬೆಳಗ್ಗೆ ಸೂರ್ಯೋದಯ ಎಷ್ಟು ಗಂಟೆಗೆ ಆಗುತ್ತದೋ ಮಾರನೇ ದಿನ ಸೂರ್ಯೋದಯದವರೆಗೂ ಒಂದೇ ದಿನ. ಉದಾಹರಣೆ 28ನೇ ತಾರೀಕು ಗುರುವಾರ 6:36ಕ್ಕೆ ಸೂರ್ಯೋದಯ ಆಗಿತ್ತು. ಸೂರ್ಯೋದಯ ಆದ ನಂತರ ನಮ್ಮದು ಕೌಂಟಿಂಗ್ ಸ್ಟಾರ್ಟ್ ಆಗುತ್ತದೆ. 29ನೇ ತಾರೀಕು ಬೆಳಗ್ಗೆ ಅಂದರೆ ಶುಕ್ರವಾರ ಬೆಳಗ್ಗೆ ಸೂರ್ಯೋದಯ 6:36 ಅಂದರೆ 6:35ವರೆಗೂ ಇದು ಗುರುವಾರಕ್ಕೆ ಸೇರುತ್ತೆ, ಶುಕ್ರವಾರ ಅಲ್ಲ. ಕೆಲವರು ಸ್ವಲ್ಪ ಈ ವಿಷಯ ತಿಳಿದೇ ಇರೋರು ಏನು ಮಾಡ್ತಾರೆ ಅಂತಂದರೆ, ಬೆಳಗಿನ ಜಾವ ನಾವು ಮುಹೂರ್ತ ಮಾಡುತ್ತೀವಿ. ಕೆಲವರು 4 ಗಂಟೆಯಿಂದ, ಇನ್ನು ಕೆಲವರು 4:15ರಿಂದ 6 ಬ್ರಹ್ಮ ಮುಹೂರ್ತ, ಬ್ರಾಹ್ಮಿಯ ಮುಹೂರ್ತ ಅಂತೇಳಿ ನಾವು ಆ ಟೈಮಲ್ಲಿ ಮಾಡ್ತೀವಿ ಅಂತಾರೆ. ನಮ್ಮಲ್ಲಿ ಜ್ಯೋತಿಷಗಳು ಕೆಲವರು ಕೊಡೋದು ಉಂಟು. ಆದರೆ ಸರಿಯಾಗಿ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತಂದರೆ, ನೀವು ಬೆಳಗಿನ ಜಾವ ಮಾಡುವಂಥದ್ದು ಶುಕ್ರವಾರ ಅಂತ ತಿಳ್ಕೊಂಡು ಮಾಡಿದ್ರೆ ಗುರುವಾರಕ್ಕೆ ಸೇರುತ್ತೆ. ಸೂರ್ಯೋದಯ ಆದ ಮೇಲೇ ಶುಕ್ರವಾರ ಬರೋದು. ಹಂಗಾಗಿ ಈ ಬ್ರಹ್ಮ ಮುಹೂರ್ತದಲ್ಲೂ ಕೂಡ ಸಮಯ ಚೆನ್ನಾಗಿದ್ರೇನೆ ಬ್ರಹ್ಮ ಮುಹೂರ್ತವೂ ಉಪಯೋಗ ಆಗುತ್ತೆ. ಹಂಗಾಗಿ ಬ್ರಹ್ಮ ಮುಹೂರ್ತ ಎಲ್ಲ ಉಪಯೋಗ ಆಗುತ್ತದೆ ಅಂತ ಲೆಕ್ಕಕ್ಕಲ್ಲ. ಗೋಧೂಳಿ ಲಗ್ನವೆಲ್ಲ ನಮಗೆ ಅನುಕೂಲ ಮಾಡುತ್ತದೆ ಅಂತಲ್ಲ. ಉದಾಹರಣೆ ಇವತ್ತು ನಾವು ನೋಡಿದ್ದೀವಿ 28ನೇ ತಾರೀಕು ಅಂದರೆ ಗುರುವಾರ ರಾತ್ರಿ 12 ಗಂಟೆ ನಂತರ ಬೆಳಗಿನ ಜಾವ 3:30ವರೆಗೂ ಮೂಲ ನಕ್ಷತ್ರ ಇದೆ. ಆ ಸಮಯದವರೆಗೆ ಇರುವ ಈ ಮೂಲ ನಕ್ಷತ್ರ ಶುಭವಾಗಿ ಇಲ್ಲ, ಅಶುಭ ಅಂತ ಬರುತ್ತದೆ. 3:36ವರೆಗೂ ಒಳ್ಳೆಯದಲ್ಲ ಅಂತ. ಅದಾದ ನಂತರ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭವಾಗುತ್ತೆ. 3 ಗಂಟೆ 7 ನಿಮಿಷಕ್ಕೆ ಸ್ಟಾರ್ಟ್ ಆಗಿ ದಿನಪೂರ್ತಿ ಅದಿರುತ್ತದೆ. ಅಂದರೆ ದಿನಪೂರ್ತಿಯಿಂದ ಏನರ್ಥ, ಶುಕ್ರವಾರ ಪೂರ್ತಿ ಅಂದರೆ ಶುಕ್ರವಾರಕ್ಕೆ ಮತ್ತೆ ನಾವು ನೋಡ್ಬೋದು. ಶುಕ್ರವಾರವರೆಗೂ ಏನು ಯೋಗ ಇದೆ ಅಂದರೆ ಸಿದ್ಧಿ ಸೌಭಾಗ್ಯ. ಶುಕ್ರವಾರದವರೆಗೂ ಅಂತಂದಿವಿ ನಾವು. ಅಂದರೆ ಏನರ್ಥ, ಸೂರ್ಯೋದಯದವರೆಗೂ. ಗುರುವಾರ ಬೆಳಗ್ಗೆಯಿಂದ ಸೂರ್ಯ ಉದಯವಾಗಿ ಮಾರನೇ ದಿನ ಸೂರ್ಯ ಉದಯವಾಗುವವರೆಗೂ ಇದರದೇ ಯೋಗ, ಸಿದ್ಧಿ ಸೌಭಾಗ್ಯ. ಹಂಗಾಗಿ ಯಾರಾದರೂ ಮಧ್ಯರಾತ್ರಿ ಬಿಟ್ಟು ಅಂದರೆ 3 ಗಂಟೆ 6 ನಿಮಿಷ ಅಂದರೆ ಲೇಟ್ ನೈಟು ಅಂತಂತೀವಲ್ಲ, ಅದಾದ ನಂತರ ಮಕ್ಕಳು ಹುಟ್ಟಿದ್ರೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಅಷ್ಟು ಒಳಗಡೆ ಹುಟ್ಟಿದ್ರೆ ಅದು ಮೂಲ ನಕ್ಷತ್ರ ಧನುಸು ರಾಶಿ. ಈ ಮೂಲ ನಕ್ಷತ್ರ ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ
ಹೋಗುವ ಮನೆಗೆ ತೊಂದರೆ ಇರ್ತದೆ ಅಂತ ಕೆಲವರು ಭಯ, ಸೋದರ ಮಾವನಿಗೆ ದೋಷ ಅಂತ ಕೆಲವರು ಭಯ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ಆದರೆ ಒಂದು ಸರಿಯಾಗಿ ತಿಳ್ಕೊಳ್ಳಿ, ಯಾರ ಜೀವವನ್ನು ಯಾರೂ ಕಲಿಯೋಕ್ಕಾಗಲ್ಲ, ಎತ್ತೋದಕ್ಕಾಗಲ್ಲ. ಜೀವ ಮರಣ ಅನ್ನೋದು ಯಾರೂ ಉಂಟು ಮಾಡೋಕ್ಕಾಗಲ್ಲ. ವಿಧಿಯಲ್ಲಿ ಇವರಿಂದ ಇವರು ಮರಣ ಅಂತ ಬರುತ್ತದೆ. ಆದ್ದರಿಂದ ವಿಧಿ ಅಲ್ಲಿ ನಿಂತು ಮಾಡುತ್ತದೆ, ಇವನಿಂದ ಇವನು ಅಂತ. ಜರಾಸಂಧನು ತನ್ನ ಇಬ್ಬರು ಮಕ್ಕಳನ್ನು ಕಂಸನಿಗೆ ಮದುವೆ ಮಾಡಿಕೊಟ್ಟ. ಅಂದರೆ ಶ್ರೀಕೃಷ್ಣನ ಸೋದರ ಮಾವನಿಗೆ. ಶ್ರೀಕೃಷ್ಣನು ಅವನನ್ನು ಸಂಹಾರ ಮಾಡಿದ ಮೇಲೆ ಇವನ ಇಬ್ಬರು ಹೆಣ್ಣು ಮಕ್ಕಳು ವೈದವ್ಯ ದೋಷವನ್ನು ಅನುಭವಿಸುತ್ತಾರೆ. ಜರಾಸಂಧನು ಕಾಯ್ತಿದ್ದಾನೆ ಶ್ರೀಕೃಷ್ಣನಿಗಾಗಿ. ನನ್ನ ಮಕ್ಕಳನ್ನ ವೈದವ್ಯ ದೋಷವನ್ನು ಉಂಟು ಮಾಡಿದೆ, ಅಂದರೆ ಗಂಡನಿಲ್ಲದವಳಾಗಿ ಮಾಡಿಸಿದೆ, ಹಂಗಾಗಿ ನಿನ್ನ ಮೇಲೆ ನಾನು ಸೇಡು ತೀರಿಸ್ಕೊಳ್ತೀನಿ ಅಂತ ಈ ರೀತಿ ಕಾಯ್ತಿದ್ದಾಗ ಶ್ರೀಕೃಷ್ಣನಿಗೆ ಗೊತ್ತು ಜರಾಸಂಧನ ಸಾವು ಯಾರ ಕೈಲಿ ಅಂತ. ಒಂದು ದಿನ ಭೀಮನ್ನ ಕರೆದ, ಒಂದು ಕಡೆ ಹೋಗಿ ಬರೋಣ ಬಾ ಅಂತ. ಹಿಂದೇನೇ ಹೋದ. ಜರಾಸಂಧನ ದೇಶ ಎಂಥದ್ದು ಅಂತಂದರೆ, ಯಾರು ಶತ್ರುಗಳು ಒಳಗಡೆ ಬಂದರೆ ಕೋಟೆಯ ಮೇಲೆ ಇರುವ ಗಂಟೆ ದೊಡ್ಡದು ತಾನಾಗೇ ಶಬ್ದ ಮಾಡುತ್ತದೆ. ಶ್ರೀಕೃಷ್ಣ ಉಪಾಯದಿಂದ ಏನು ಮಾಡ್ದ ಅಂತಂದರೆ, ಬ್ರಾಹ್ಮಣನಾಗಿ ವೇಷ ಮಾಡಿಕೊಂಡ್ರು ಇಬ್ಬರು. ಒಳಗಡೆ ಹೋದರು. ಆದರೆ ಅಲ್ಲಿರುವ ಆ ಗಂಟೆ ಶಬ್ದ ಮಾಡೋಕ್ಕೆ ಶುರು ಹಚ್ಚಿತು. ಎಲ್ಲರೂ ಹೋಗಿ ಜರಾಸಂಧನು ಕೇಳ್ತಾರೆ. ಅಲ್ಲಿಂದ ಬಂದು ನೋಡಿದ್ರೆ ಶತ್ರು ಅಂತ ಕಾಣಿಸ್ಕೊಳ್ಳುವವರು ಯಾರೂ ಇಲ್ಲ. ಆದರೆ ಈಗ ಬಂದವರು ಯಾರು ಅಂತ ನೋಡಿದ್ರೆ ಇಬ್ಬರು ಬ್ರಾಹ್ಮಣರು. ಅವನಿಗೆ ಒಂದು ರೀತಿಯಲ್ಲಿ ಡೌಟ್ ಬರುತ್ತೆ. ಆದರೂ ಶ್ರೀಕೃಷ್ಣನ ನೋಡಿ, ಭೀಮನನ್ನು ನೋಡಿ, ಯಾಕಂದರೆ ಬ್ರಾಹ್ಮಣರು ವೇಷದಲ್ಲಿದ್ದಾರೆ, ಕೈ ಮುಗಿದು ನಮಸ್ಕಾರ ಮಾಡೋಣ ಅಂತ ಕೈನ ಎತ್ಕೊಂಡು ಹೋಗುತ್ತಾನೆ. ಹಿಂಗೆ ಇನ್ನೂ ಎರಡು ಕೈಗಳನ್ನು ಕೂಡಿಸಿಲ್ಲ, ಅಷ್ಟರಲ್ಲಿ ಶ್ರೀಕೃಷ್ಣನ ಆಶೀರ್ವಾದ ಮಾಡುತ್ತಾನೆ. ದೀರ್ಘಾಯಸ್ಸು ಭವ, ಅಭಿವೃದ್ಧಿ ಹೊಂದಲಿ ಅಂತ. ಇನ್ನು ಕೈ ಜೋಡಿಸಿಲ್ಲ, ತೆಗೆದು ಬಿಡ್ತಾನೆ ಅವನು. ಶ್ರೀಕೃಷ್ಣ ನೋಡಿ ಹೇಳ್ತಾನೆ, ಅವನು ನೀನು ನಿಜವಾದ ಬ್ರಾಹ್ಮಣನಲ್ಲ, ನಿಜ ಹೇಳು ಅಂತ. ಯಾಕೆಂತಂದರೆ ತನ್ನದೇ ಒಂದು ರಹಸ್ಯ, ಒಂದು ಗುಟ್ಟಿದೆ. ಅದು ಕಥೆಗಳೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೂ ನೆಕ್ಸ್ಟ್ ಟೈಮ್ ಅದನ್ನು ಹೇಳೋಣ, ಎಳಿತಾ ಹೋಗುತ್ತದೆ ಅದು. ಅವನದು ಒಂದು ಏನು ಅಂತಂದರೆ, ಕೈ ಕೂಡಿದ್ರೆ ಸೇರಿದ್ರೆ ಅವನು ಒಬ್ಬನ ಆಗುತ್ತಾನೆ, ಇಲ್ಲವಾದರೆ ಅವನು ಎರಡು ಗುಣ ಎರಡು ಬುದ್ಧಿ ತೃತೀಯ ಬುದ್ಧಿ ಅಂತ ಅಂತಾರೆ. ಅಂಥವನನ್ನು ಇವನ ಆಶೀರ್ವಾದ ಮಾಡಿದಾಗ ಅವನು ತಿರುಗಿ ಕೇಳ್ತಾನೆ, ನೀನು ಯಾರು ಅಂತ. ಶ್ರೀಕೃಷ್ಣನ್ ಗೊತ್ತಾಯ್ತು, ನಮ್ಮ ವೇಷ ಎಲ್ಲ ಹೋಗ್ಬಿಡ್ತು ಅಂತ. ದರ್ಶನ ಕೊಡ್ತಾನೆ. ಜರಾಸಂಧನ ಹೇಳ್ತಾನೆ, ನಿನಗಾಗೆ ಕಾಯ್ತಿದ್ದೀನಿ, ನನ್ನ ಹೆಣ್ಣುಮಕ್ಕಳಕ್ಕೆ ವೈದವ್ಯ ದೋಷವನ್ನು ಉಂಟು ಮಾಡಿದೆ, ಕಂಸನ್ನ ವಧೆ ಮಾಡೋದಕ್ಕೆ. ಈಗ ಹಂಗಾಗಿದೆ ನನ್ನದು ಪರಿಸ್ಥಿತಿ, ಬಾ ಯುದ್ಧಕ್ಕೆ ಅಂತ. ಆದರೆ ಇವತ್ತು ಬ್ರಾಹ್ಮಣ ವೇಷದಲ್ಲಿ ಇರೋದರಿಂದ ನಾಳೆ ಯುದ್ಧ ಇಟ್ಕೊಳ್ಳೋಣ ಅಂತ. ಅದೆಲ್ಲರಿಗೂ ಗೊತ್ತಿರುವಂಥ ಕತೆ. ಹಂಗಾಗಿ ಕೆಲವು ಸಮಯಗಳಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಪೂಜೆಗಳು ಪರಿಹಾರಗಳು ಮಾಡೋಕ್ಕೆ ಹೋದಾಗ ಪೂರ್ವಜನ್ಮ ಅಲ್ಲಿ ಬಂದು ನಿಲ್ಲುತ್ತದೆ, ಯಾರರಿಂದ ಯಾರಕ್ಕೆ ಮರಣ ಅಂತ. ಹಂಗಾಗಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ಮಾವನ ಮನೆಗೆ ಹೋದರೆ ಮಾವನಿಗೆ ತೊಂದರೆ ಬರುತ್ತೆ ಅಂತಲ್ಲ. ಆಶ್ಲೇಷ ಮತ್ತು ಮೂಲ ನಕ್ಷತ್ರಗಳನ್ನು 60 ಭಾಗ ಮಾಡಬೇಕು. ಏನಕ್ಕೆ 60 ಭಾಗ ಮಾಡಬೇಕು ಅಂತಂದರೆ, ಒಂದು ದಿನ ಅನ್ನೋದು 60 ಗಳಿಗೆಗಳು ಆಗಿನ ಕಾಲದಲ್ಲಿ ನಮ್ಮ ಲೆಕ್ಕಾಚಾರದಲ್ಲಿ, ಅಂದರೆ ಋಷಿಗಳು ಕೊಟ್ಟಿರುವ ಲೆಕ್ಕಾಚಾರಗಳ ಪ್ರಕಾರ. ಈಗ 24 hours ಅಂತಂತೀವಲ್ಲ, 24 ಗಂಟೆಗಳ ಕಾಲ ಅಂತಂತೀವಿ. ಅದನ್ನೇ ಆ ರೀತಿಯಲ್ಲಿ ಗಳಿಗೆ ವಿಗಳಿಗೆ ಅಂತ ಇತ್ತು. ಆ ರೀತಿ ನೋಡಕ್ಕೆ ಹೋದರೆ 60 ಗಳಿಗೆಗಳ ಕಾಲ, ಹಂಗಾಗಿ 60 ಭಾಗ ಮಾಡಬೇಕು ಆಶ್ಲೇಷ ಮತ್ತು ಮೂಲ ನಕ್ಷತ್ರವನ್ನು. ಒಂದೊಂದು ಭಾಗಕ್ಕೂ ಒಂದು ಹೆಸರಿದೆ.
ಇಂದ್ರ, ಮೂರ್ತಿ, ದಕ್ಷ, ಯಮ, ನಿವೃತ್ತಿ, ಈ ರೀತಿಯೆಲ್ಲ ಕೆಲವು ಹೆಸರುಗಳು ಬರುತ್ತದೆ. ಯಾವುದು ತೊಂದರೆಯಿಂದ ಬರುತ್ತದೋ ಆ ಸಮಯದಲ್ಲಿ ಮುಟ್ಟಿದ್ರೆ ಹೆಣ್ಮಕ್ಳು ಅಥವಾ ಗಂಡಸರಿಗೆ ಅದು ದೋಷವಾಗಿ ಕಾಣಿಸಲ್ಲ, ಹೆಣ್ಣುಮಕ್ಕಳಿಗೆ ಮಾತ್ರ ದೋಷವಾಗಿ ಕಾಣಿಸ್ತದೋ ಅದಕ್ಕೆ ಮಾತ್ರ ಪರಿಹಾರ ಮಾಡಿಕೊಂಡ್ರೆ ಸಾಕು. ಹಂಗಾಗಿ ಒಟ್ಟು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಎಲ್ಲವೂ ದೋಷ ಅಂತ ಹೇಳಬೇಡಿ. ಅದಕ್ಕಂತ ಒಂದು ಪಟ್ಟಿನೇ ಇದೆ. ಆದ್ದರಿಂದ ಈಗ ನಾವು ನೋಡಿದ್ವಿ ಈ ದಿನದ ಅಂದರೆ ಗುರುವಾರ ದಿನ ಮೂಲ ನಕ್ಷತ್ರ ರಾತ್ರಿವರೆಗೆ ಇದೆ ಅಂತ ಹೇಳಿದ್ದೀವಿ. ಇದರಲ್ಲಿ ಅಶುಭ ಅಂತ ಬಂದಿರೋದ್ರಿಂದ ಚಂದ್ರನಿಂದ ಬರುವ, ಸೌಮ್ಯನಿಂದ ಬರುವ ಅಂದರೆ ಸೋಮನಾಥ ಅನ್ನುವ ಸೌಮ್ಯನಿಂದ ಬರುವ ಅಶುಭ ಉಂಟಾಗುತ್ತದೆ ಅಲ್ಲಿ. ಆದ್ದರಿಂದಾಗಿ ಏನಾಗುತ್ತದೆ, ರಾತ್ರಿ 3:06 ಶುಭ ಸಮಯವಲ್ಲ ಅಂತ ಯಾವ ಶುಭ ಕಾರ್ಯಗಳು ಮಾಡಕ್ಕೋಗ್ರಿ. ತಾನೇ ಬರುವಂಥದನ್ನು ಬಿಡಬೇಡಿ. ಆದರೆ 3:06 ಮೇಲೆ ಪೂರ್ವಾಷಾಢ ನಕ್ಷತ್ರ ಬರೋದರಿಂದ ಅದರ ಪರಿಣಾಮ ಶುಭವಾಗುತ್ತದೆ, ಸಿದ್ಧಿ ಮತ್ತು ಸೌಭಾಗ್ಯವಾಗುತ್ತದೆ. ಆದ್ದರಿಂದ ಬೆಳಗಿನ ಜಾವ ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಇರುತ್ತಾರೆ, ಪ್ರಯಾಣ ಮಾಡುವವರು ಇರುತ್ತಾರೆ, ಬೇರೆ ಬೇರೆ ಕಾರ್ಯಗಳು ಮಾಡುವವರು ಇರುತ್ತಾರೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಶುಭ ಕಾರ್ಯವಿಲ್ಲವಾದರೂ ಯೋಗ ಕೆಟ್ಟಿಲ್ಲ, ಬೇರೆ ದಿನಕ್ಕಿಂತ ಇದು ಉತ್ತಮ ಅಂತ ಬರುತ್ತದೆ. ಆದ್ದರಿಂದ ಬೆಳಗಿನ ಜಾವ ಅಂತ ಅನ್ನುವ ನಾವು ಹೇಳುವ ಕೆಲವು ವಿಷಯಗಳು ಕೂಡ ಹಿಂದಿನ ದಿನ ಲೆಕ್ಕಕ್ಕೆ ಬರೋದರಿಂದ ಆ ದಿನ ಶುಭವಾ ಇಲ್ಲವಾ ಅಂತ ಯೋಗಗಳನ್ನು ಮಾಡಿನೇ ತಿಳ್ಕೋಬೇಕು. ಇಲ್ಲವಾದರೆ ನೀವು ಬೆಳಗಿನ ಜಾವ ಶುಭ ಮುಹೂರ್ತ, ಬ್ರಾಹ್ಮಿಯ ಮುಹೂರ್ತ ಅಂತೇಳಿ ಏನಾದ್ರು ಮಾಡಿದ್ರೂ ಉಪಯೋಗ ಇಲ್ಲದೆ ಹೋಗುತ್ತದೆ. ಆದ್ದರಿಂದಾಗಿ ಪ್ರತಿಯೊಬ್ಬರು ನಕ್ಷತ್ರ ಯೋಗಗಳು ಆವತ್ತಿನ ತಿಥಿ ಇದನ್ನು ನೋಡಿ ಶುಭ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಹಾಗೆ ಗುರುಜಿ, ಕೆಲವರು ಯೋಗ ಪುರುಷರಾಗಿ ಹುಟ್ಟುತ್ತಾರೆ, ಇನ್ನು ಕೆಲವರು ಕಷ್ಟ ಅನುಭವಿಸ್ಕೊಂಡೇ ಹುಟ್ಟಿರ್ತಾರೆ. ಸೊ ಅವ್ರದ್ದು ಗ್ರಹಗತಿಗಳೇ ಕಾರಣನ ಅಥವಾ ಹೇಗೆ ಅವರ ಹುಟ್ಟಿದೊಂದು ಇದೇ ಕಾರಣ ಆಗುತ್ತೆ? ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಳ್ಳಿ ನಮ್ಗೆ. ಇಷ್ಟು ಖಂಡಿತ ಇದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ. ನಾವೆಲ್ಲ ತಿಳ್ಕೊಂಡಿವಿ, ನಾನು ಮಾಡಿದ್ದೀನಿ ಅಂತ ನನ್ನಿಂದ ಹಿಡಿದು ಪ್ರತಿಯೊಬ್ಬರು ಆ ರೀತಿಯಲ್ಲಿ ಅಂತೀವಿ. ಪದವಿಯಲ್ಲಿದ್ದಾಗ ದಾನ ಕೊಟ್ಟ, ಭೂಮಿ ದಾನ ಅದು ಇದು ಅಂತ ಕೊಟ್ಟವನು ಸಾಯುವವರೆಗೆ ಹೇಳ್ತಾ ಕೊಡ್ತಿರ್ತಾನೆ, ಆ ಬಡವರಿಗೆ ನಾನೇ ಕೊಟ್ಟೆ, ಇವನಿಗೆ ನಾನೇ ಕೊಟ್ಟೆ, ಕಾಲವೆಲ್ಲ ನನಗೆ ಸೇವೆ ಮಾಡಲಿ ಅಂತ. ದಾನ ಕೊಡೋದಕ್ಕಾಗೇ ಅವನಿಗೆ ಐಶ್ವರ್ಯನ ಕೊಟ್ಟಿರುತ್ತಾನೆ ದೇವರು, ಅಥವಾ ಪದವಿಯನ್ನು ಕೊಟ್ಟಿರುತ್ತಾನೆ, ಸುಮ್ಮನೆ ಅಲ್ಲ. ರಾಜಕೀಯ ವ್ಯಕ್ತಿಗಳಿದ್ದಾರೆ, ಆ ಪದವಿಯಲ್ಲಿ ಬಂದು ಕೂತ ಮೇಲೆ ಆ ಜಾಗ, ಗೌರ್ಮೆಂಟ್ ಜಾಗ ಇಂಥದನ್ನು ಬಡವರು ಕಾಯಿ ಕೊಡುತ್ತಾರೆ. ಆದರೆ ಅದನ್ನೆಲ್ಲ ಲೈಫೆಲ್ಲ ಹೇಳುವಂತಿಲ್ಲ. ಕೊಡುವ ಸ್ಥಾನದಲ್ಲಿ ದೇವರು ಕೂರಿಸದ, ಪಡ್ಕೊಳ್ಳುವ ಸ್ಥಾನದಲ್ಲಿ ಆ ಬಡವರು ಇರುತ್ತಾರೆ. ತನ್ನ ಸ್ವಂತದನ್ನು ಕೊಟ್ಟರೇನೆ ದಾನ ಮಾಡಿದ್ದು, ಧರ್ಮ ಮಾಡಿದ್ದು ಅಂತ ಅರ್ಥ, ಇಲ್ಲವಾದರೆ ಅದಿಲ್ಲ. ಹಂಗಾಗಿ ಸಾಹುಕಾರರು, ಬಡವರು ಅನ್ನುವ ಈ ವ್ಯತ್ಯಾಸಗಳಲ್ಲಿ ಗ್ರಹಗಳ ಸಂಬಂಧವೇ ಅಲ್ಲಿ ಖಂಡಿತವಾಗಿಯೂ ಕೆಲಸ ಮಾಡುತ್ತದೆ. ಇಲ್ಲ ಅಂದವನನ್ನು ನಾವು ಏನೂ ಮಾಡೋಕ್ಕಾಗಲ್ಲ. ಯೋಗಗಳಲ್ಲಿ ಬೇಕಾದಷ್ಟು ಯೋಗಗಳಿದೆ. ಪಂಚಮಕ ಪುರುಷ ಯೋಗ ಅಂತ ಒಂದಿದೆ. ಈ ಪಂಚಮಹಾ ಪುರುಷ ಯೋಗಗಳಲ್ಲಿ ಗ್ರಹಸ್ಥಾನಗಳು ಒಂದಕ್ಕೊಂದು ಅನುಕೂಲವಾಗಿ ಕೂತ್ರೆ ಆ ಯೋಗಗಳು ಬರುತ್ತದೆ ಅಂತ. ಉದಾಹರಣೆ ಒಂದು ನೋಡೋಣ. ದುರುದುರ ಯೋಗ ಅಂತ. ಚಂದ್ರನಿಗೆ ಮುಂದಿನ ರಾಶಿಯಲ್ಲೂ ಹಿಂದಿನ ರಾಶಿಯಲ್ಲೂ ರಾಹು ಮತ್ತು ಕೇತುಗಳಿಲ್ಲದೆ ಬೇರೆ ಗ್ರಹಗಳಿದ್ದರೆ ಈ ಯೋಗ ಉಂಟಾಗುತ್ತದೆ, ದುರುದುರ ಯೋಗ ಅಂತ. ಇದರಿಂದ ಏನು ಯೋಗ ಅಂತಂದರೆ ಸಂಪತ್ತು, ವಾಹನಗಳು, ಅದರ ಜೊತೆಯಲ್ಲಿ ಒಳ್ಳೆಯ ಗುಣ. ಸಂಪತ್ತು ವಾಹನ ಇರುವವರೆಲ್ಲ ಒಳ್ಳೆಯ ಗುಣ ಇರುತ್ತಾರೆ, ಪಡೆದಿರುತ್ತಾರೆ ಅಂತ ಅರ್ಥವಲ್ಲ. ಇದು ಚಂದ್ರನಿಂದ ಬರುವ ಯೋಗ ಅಂತ. ಇನ್ನೊಂದು ಯೋಗವಿದೆ, ಅನಪ ಯೋಗ ಅಂತ. ಅನಪ ಅಂತಾರೆ. ಚಂದ್ರನಕ್ಕೆ 12ನೇ ರಾಶಿಯಲ್ಲಿ ಅಂದರೆ ಹಿಂದಿನ ರಾಶಿಯಲ್ಲಿ ರಾಹು ಕೇತು ಬಿಟ್ಟು ಬೇರೆ ಗ್ರಹಗಳಿದ್ದರೆ ಈ ಯೋಗ ಉಂಟಾಗುತ್ತದೆ. ಇದರಿಂದ ಏನಾಗ್ತದೆ, ಆರೋಗ್ಯ ಅಭಿವೃದ್ಧಿ ಉಂಟು, ಹೆಸರು ಉಂಟಾಗುತ್ತದೆ.
ಅವ್ರಿಗೆಲ್ಲ ಕಾಯಿಲೆಗಳು ಬಂದರೂ ಬೇಗ ವಾಸಿ ಆಗ್ಬಿಡ್ತದೆ. ಸುಲಭ ಯೋಗ ಅಂತ. ಚಂದ್ರನಕ್ಕೆ 2ರಲ್ಲಿ ರವಿ, ರಾಹು, ಕೇತು ಇದೆಲ್ಲ ಇರಬಾರದು. ಬೇರೆ ಗ್ರಹಲಿದ್ದರೆ ಒಳ್ಳೆಯ ರೀತಿಯಲ್ಲಿ ದುಡಿದು ಸಂಪಾದನೆ ಮಾಡಿ ಬುದ್ಧಿವಂತನಾಗಿ ರಾಜನಂತೆ ಅವನಿರುತ್ತಾನೆ ಅಂತ ಬರುತ್ತದೆ. ಇದು ಚಂದ್ರನಿಂದ ಬರುವ ಯೋಗ. ಕೇಮದ್ರುಮ ಯೋಗ ಅಂತ ಒಂದು ಬರುತ್ತದೆ. ಚಂದ್ರನ ಹಿಂದೆ ಮುಂದೆ ಶುಭ ಗ್ರಹಗಳು ಇಲ್ಲದೆ ಹೋದರೆ ಅರೆ ಇದು ಒಳ್ಳೆಯ ಯೋಗವಲ್ಲ, ಅಶುಭ ಯೋಗ. ದರಿದ್ರವು ಪೀಡೆಯೂ ಉಂಟಾಗುತ್ತದೆ. ನಾವು ಕೇಳ್ತೀವಿ, ಒಳ್ಳೆಯ ಲೆವೆಲಲ್ಲಿರುವವರು, ಭಿಕ್ಷಾ ಬೇಡುವವರು, ಸಾಮಾನ್ಯ ಜೀವನವೇ ನಡೆಸಲಾರದೆ ತೊಂದರೆ ಅನುಭವಿಸುವರು, ಮಕ್ಕಳು ಹುಟ್ಟಿರ್ತಾರೆ, ಮಗಳು ಮದುವೆ ಮಾಡೋಕ್ಕೆ ಶ್ರಮ ಪಡೋದು, ಕಾಯಿಲೆಗಳು ಬಂದಿರುತ್ತದೆ, ಅದಕ್ಕೂ ಅಂತ ಖರ್ಚು ಮಾಡಬೇಕು. ಇವತ್ತು ನಾಳೆ ಈ ಥರ ಎಲ್ಲ ಸ್ವಲ್ಪ ಕಾಲ ತರೀತಾ ಹೋಗ್ತಾರೆ. ಆದರೆ ಈ ಯೋಗಕ್ಕೆ, ಕೇಮದ್ರುಮ ಯೋಗದಲ್ಲಿ ಇಷ್ಟೆಲ್ಲ ತೊಂದರೆ ಅಂತಂದರೆ ಚಂದ್ರನ ಕೇಂದ್ರದಲ್ಲಿ ಯಾವುದಾದ್ರು ಒಂದು ಗ್ರಹವಿದ್ದರೆ ಪರಿಹಾರ ಉಂಟಾಗುತ್ತದೆ. ಮತ್ತು ಗಜಕೇಸರಿ ಯೋಗ ಅಂತ ಒಂದಿದೆ. ಚಂದ್ರನ ಕೇಂದ್ರದಲ್ಲಿ 1, 4, 7, 10 ಈ ಸ್ಥಾನಗಳಲ್ಲಿ ಇದ್ದರೆ ಒಳ್ಳೆಯ ಯೋಗ ಉಂಟು, ಹೆಸರುಂಟು, ದೀರ್ಘಾಯುಸ್ಸು, ಐಶ್ವರ್ಯ ಪಡೆಯುತ್ತಾರೆ, ಶತ್ರುಗಳನ್ನು ಗೆಲ್ಲುವ ಯೋಗವೂ ಉಂಟಾಗುತ್ತದೆ. ಇದೆಲ್ಲ ಅದರಿಂದ. ಇನ್ನೊಂದು ಯೋಗ ಬರುತ್ತದೆ, ಚಂದ್ರ ಮಂಗಲ ಯೋಗ ಅಂತ. ಚಂದ್ರನು ಕುಜನು ಯುದ್ಧವಿಲ್ಲದೆ ಒಂದು ರಾಶಿಯಲ್ಲಿ ಕೂಡಿರಬೇಕು, ಶುಭ ಸ್ಥಾನದಲ್ಲಿ ಕೂಡಿರಬೇಕು. ಭೂಮಿ, ಸ್ವತ್ತು, ಐಶ್ವರ್ಯ, ಹೆಸರು ಇಂಥದ್ದಾಗಿ ಕೆಲವು ಯೋಗಗಳು ಬರುತ್ತದೆ. ಆದರೆ ಇಂಥವರಲ್ಲಿ ಗ್ರಹ ಯುದ್ಧವಾದರೆ, ಅಂದರೆ ಚಂದ್ರನನ್ನು ಕುಜನು ನುಂಗಿದರೆ, ಅಂದರೆ ಅದರ ಮೇಲೆ ಕೂತಿದ್ರೆ ಬೇರೆ ಥರ ತೊಂದರೆ ಆಗುತ್ತದೆ, ಡಿಪ್ರೆಷನ್ ಬರುತ್ತದೆ, ಮೆಂಟಲ್ ಹಾಸ್ಪಿಟಲ್ಗೆ ಹೋಗುವಂಥದ್ದು ಬರುತ್ತದೆ. ಇದೆಲ್ಲ ಅನುಭವದಲ್ಲಿ ಮಾತ್ರನೇ ಗೊತ್ತಾಗೋದು. ಇನ್ನು ಕೆಲವರು 6 ತಿಂಗಳು ಪಾಠಕ್ಕೆ ಹೋಗಿ ಬಂದಿವೆ, ನಾನು ಜ್ಯೋತಿಷರು ಅಂತಂತಾರೆ. ಆಶ್ಚರ್ಯವಾಗುತ್ತದೆ. ಪರಂಪರೆಯಾಗಿ ಮಾಡುತ್ತಿದ್ದೀವಿ ನಾವು. ಸರ್ವೀಸೇ 36 ವರ್ಷಗಳ ಮೇಲೆ. ಇನ್ನೂ ನಾವು ಪೂರ್ತಿ ಕಲ್ತಿಲ್ಲ. ಒಂದು ಆರೆಂಜನ್ನು ಅಷ್ಟೇ ಕಲ್ತಿರೋದು, ಒಂದು ಸಮುದ್ರದಷ್ಟಿದೆ. ಯಾಕೆಂತಂದರೆ ಒಂದೊಂದು ಸೆಕೆಂಡ್ಗೂ ಒಂದು ಮಗು ಹುಟ್ಟುತ್ತದೆ, ಕ್ಷಣ ಕಾಲಕ್ಕೂ. ಆಗ ಯೋಗಗಳು ಬದಲಾಗುತ್ತದೆ, ದಶಾಭುಕ್ತಿ ಚೇಂಜ್ ಆಗುತ್ತದೆ, ನಕ್ಷತ್ರ ಪಾದಗಳಲ್ಲಿ ಕಲಿಯುತ್ತಾ ಹೋಗುತ್ತದೆ. ಈ ರೀತಿಯೆಲ್ಲ ಎಷ್ಟೋ ವಿಷಯಗಳಿದೆ. ಆದ್ದರಿಂದ ನಿಮ್ಮ ಜಾತಕಗಳನ್ನು ಸರಿಯಾದ ಜ್ಯೋತಿಷರಿಗೆ ತೋರಿಸ್ಕೊಳ್ಳಿ. ನಕ್ಷತ್ರ, ಪಾದ, ರಾಶಿ, ಕುಂಡಲಿಗಳಲ್ಲಿ 16 ಕುಂಡಲಿ ಇದೆ, ದ್ರೇಕಾನ, ಐಶ್ವರ್ಯವನ್ನು ನೋಡುವೆ, ಕಾಯಿಲೆಗಳನ್ನು ನೋಡುವೆ, ಯಾರಿಂದ ನಮಗೆ ಉಪಯೋಗ ಅಥವಾ ಯಾವ ಗ್ರಹದಿಂದ ಉಪಯೋಗ, ಇದೆಲ್ಲ ಬರುವಂಥದ್ದು. ಪಂಚಮ ಸ್ಥಾನ ಅಂತ ಇಷ್ಟೆಲ್ಲ ನೋಡಬೇಕಾಗ್ತದೆ. ಇದೆಲ್ಲ ನೋಡಿನೇ ನಾವು ಒಂದು ಜಾತಕ ಗಣಿತ ಮಾಡಬೇಕಾಗುತ್ತದೆ. ಗ್ರಹಗಳ ಯೋಗದಿಂದಲೂ ಒಳ್ಳೆಯದಾ ಕೆಟ್ಟದ ಅಂತ. ಕೆಟ್ಟ ಗ್ರಹಗಳು ಅಂದರೆ ಗ್ರಹಗಳಲ್ಲಿ ಕೆಟ್ಟೋದಲ್ಲ, ನಮ್ಮ ಯೋಗಕ್ಕೆ ಆ ಸ್ಥಾನಗಳಲ್ಲಿ ಇರುತ್ತದೆ, ಅದರಿಂದ ಬರುವ ದೋಷಗಳಿಗೆ ಆ ಗ್ರಹ ಪರಿಹಾರ ಅಂತ ನಾವು ಅಂತೀವಿ. ಈ ರೀತಿ ಇನ್ನೂ ಬೇಕಾದಷ್ಟು ಯೋಗಗಳಿದೆ, ಸಾವಿರಾರು ಯೋಗಗಳಿದೆ. ಅದರಲ್ಲಿ ಕೆಲವುದು ಮಾತ್ರನೇ ನಾವು ಹೇಳಿದ್ದೀವಿ. ಈ ರೀತಿಯಾಗಿ ನೋಡೋಕೆ ಹೋದರೆ ಅವರವರ ಜಾತಕದ ಮೇಲೆ, ಪೂರ್ವಜನ್ಮ ಪುಣ್ಯದ ಮೇಲೆ, ಪಂಚಮ ಸ್ಥಾನದ ಪ್ರಭಾವದ ಮೇಲೇ ನಾವು ಚೆನ್ನಾಗಿರ್ತೀವ, ಕಷ್ಟಪಡ್ತೀವ ಅಂತ ಇರುತ್ತೆ. ಈಗ ನಾವು ಮೇಷರಾಶಿಗೆ ಬರೋಣ. ಅಷ್ಟಮದಲ್ಲಿ ಗುರು ಚಂದ್ರನು. ನಾವು ಹೇಳಿದಂತೆ ನವಮಿ ತಿಥಿ ಮೂಲ ನಕ್ಷತ್ರ ಅಂತ ಅಂದಾಗ, ಮೂಲ ನಕ್ಷತ್ರ ಅಂದರೆ ಚಂದ್ರನು ರಾಶಿ ಬಿಟ್ಟು ರಾಶಿ ಚೇಂಜ್ ಆಗಿರುತ್ತೆ. ಅಂದರೆ ಧನುಸು ರಾಶಿಗೆ ಹೋಗಿದಾಯಿತು. ಧನುಸು ರಾಶಿಗೆ ಹೋಗಿದ ಚಂದ್ರನು ಶನಿ ಸಂಬಂಧಪಟ್ಟಿದ್ದಾನೆ, ರಾಹುವಿನಿಂದ 6ರಲ್ಲಿ ಕೂತಿದೆ. ಇದರಿಂದ ಹೆಂಗಿರುತ್ತದೆ ಮೇಷರಾಶಿಯವರಿಗೆ ಅಂತಂದರೆ, ಭಾಗ್ಯದಲ್ಲಿ ಚಂದ್ರನು, ಆದರೆ ಭಾಗ್ಯದಲ್ಲಿ ಶನಿ. ಭೂಮಿಯ ಅಥವಾ ತಂದೆ ಮತ್ತು ಪಿತರಾರ್ಚಿತ ಅಂದರೆ ಹಿರಿಯರ ಆಸ್ತಿಯ ವಿಷಯವಾಗಿ ನಿಧಾನ ಬೇಕು, ಫೋರ್ಸ್ ಬೇಡಿ, ರ್ಯಾಶ್ ಬೇಡಿ, ಕೂತು ಮಾತಾಡಿ, ಇಲ್ಲ ಕೋರ್ಟ್ ಕೇಸು ಅಂತ ಹೋಗುವಂತೆ ಆಗುತ್ತೆ. ವೃಷಭ ರಾಶಿಯವರಿಗೆ ಗುರುಬಲವಿದೆ, ಆದರೂ ಅಷ್ಟಮದಲ್ಲಿ ಶನಿ ಚಂದ್ರನು ಇವತ್ತು ಕೂಡಿದೆ. ಶನಿಗೂ ಚಂದ್ರನಕ್ಕೂ ಪೂಜೆ ಮಾಡ್ಕೊಳ್ಳಿ. ಯಾವ ಥರ ಬೇಕಾದ್ರೂ ಮಾಡ್ಬೋದು. ಚಂದ್ರನಕ್ಕೆ ಅಕ್ಕಿ ಬೆಲ್ಲ ಇಡ್ಬೋದು, ಶನಿಗೆ ಎಳ್ಳು ಎಳ್ಳೆಣ್ಣೆ ಕೊಡ್ಬೋದು ದೇವಸ್ಥಾನಕ್ಕೆ. ಇದು ಉತ್ತಮವಾಗುತ್ತದೆ. ಆದರೂ ಏನೇ ದೋಷ ಬಂದರೂ ಗುರು ನಿಮ್ಮನ್ನು ಕಾಪಾಡುತ್ತೆ.
ಅದೇ ಸಮಯದಲ್ಲಿ ಇವತ್ತು ಲಾಭದಲ್ಲಿ ಬುಧನಿದೆ. ಇನ್ನು ನೀಚ ಸ್ಥಾನಕ್ಕೆ ಅಂದರೆ ನೀಚ ಡಿಗ್ರಿಗೆ ಬುಧ ಇನ್ನೂ ಹೋಗಿಲ್ಲ, ಆದ್ದರಿಂದ ಕಾಪಾಡುತ್ತದೆ. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ 6ರಲ್ಲಿ ಗುರು ಕೂತಿದೆ. 6ರಲ್ಲಿ ಕೂತಿರೋದು ಒಳ್ಳೆಯದಲ್ಲ, ನಾ ಪದೇ ಪದೇ ಹೇಳಿ ಬಂದಿದ್ದೀವಿ. ಸಪ್ತಮದಲ್ಲಿ 7ನೇ ಸ್ಥಾನದಲ್ಲಿ ಶನಿ ಚಂದ್ರನು, ಆದರೆ ನಷ್ಟದಲ್ಲಿ ಕೇತು ಶುಕ್ರನು ಕೂತಿದೆ. ನಷ್ಟದಲ್ಲಿ ಕೇತು ಶುಕ್ರನು ಕೂತಿರುವಂಥದ್ದು ಒಳ್ಳೆಯದಲ್ಲ. ಸ್ವಲ್ಪ ಸರ್ಪದೋಷ ಇರುವವರು ಪೂಜೆ ಮಾಡಿಕೊಳ್ಳಿ, ಅಥವಾ ಆ ಗ್ರಹನ ಅಂದರೆ ಕೇತು ಗ್ರಹಕ್ಕೆ ಧ್ಯಾನ ಮಾಡಿಕೊಳ್ಳಿ. ಧ್ಯಾನ ಯಾವತ್ತೂ ಉತ್ತಮವೇ. ಶುಕ್ರನು ಕೂಡ ಒಳ್ಳೆಯ ಸ್ಥಾನದಲ್ಲಿಲ್ಲ, 8ರಲ್ಲಿ. ಆದ್ದರಿಂದ ಹೆಣ್ಣುಮಕ್ಕಳಿಂದ ತೊಂದರೆಗಳು ಬರುವಂಥ ಸಮಯವಿದು, ಎಚ್ಚರವಾಗಿರಿ. ಅದನ್ನು ಅವಾಯ್ಡ್ ಮಾಡಿ. ಶುಕ್ರನಕ್ಕೆ ಶಾಂತಿ ಮಾಡಿ. ಅವರೆಕಾಳು, ಬಿಳಿ ಹೂವು ಇದನ್ನಿಟ್ಟು ಶುಕ್ರನಿಗೆ ಪೂಜೆ ಮಾಡ್ಕೋಬೋದು, ಅಥವಾ ನಿಮ್ಮ ಇಷ್ಟ ಪ್ರಕಾರ ಧ್ಯಾನ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗಿಯೂ ಸ್ಥಾನಬಲ ಹೆಂಗಿದೆ ಅಂತಂದರೆ, ಗುರುಬಲ ನಾವು ಫಸ್ಟೇ ಹೇಳಿದಂತೆ ಇದೆ. 6ರಲ್ಲಿ ಶನಿ ಇದೆ, ಅದು ಸೂಪರ್. 7ರಲ್ಲಿ ಶುಕ್ರನಿದೆ, ಕೇತಿದೆ. ಆದರೂ ಈ ಶುಕ್ರ ಕೇತುವ ದೋಷ ಇನ್ನೂ ಹೋಗಲಿಲ್ಲ. ಯಾಕೆಂತಂದರೆ ಕೇತು ಶುಕ್ರನನ್ನು ನುಂಗಿದೆ. ಇದನ್ನು ಸರಿಯಾಗಿ ಹೇಳಬೇಕು ಅಂದರೆ ನಾವು ನನ್ನೇ ನೋಡಿದ್ರು ಅದರಲ್ಲಿ ಕೊಟ್ಟಿದ್ದೀವಿ. ಮಕರ ರಾಶಿಯಲ್ಲಿ ಕೇತು ಅನ್ನುವ ಹಾವು ಬಾಯಿದೆಗೆದು ಕೂತಿತ್ತು. ಶುಕ್ರನು ಧನುಸು ರಾಶಿಯಿಂದ ಮಕರಕ್ಕೆ ಪ್ರವೇಶವಾದಾಗ ಸರಿಯಾಗಿ ಆ ಕೇತುವ ಬಾಯಿ ಒಳಗಡೆ ಹೋಗ್ಬಿಡ್ತು ಅಂತ. ಹಂಗಾಗಿ ಕೇತು ಶುಕ್ರನನ್ನು ಹಿಡಿದಿದೆ. ಹುಟ್ಟು ಜಾತಕದಲ್ಲಿ ಈ ಥರ ಇದ್ದರೆ ಮದುವೆ ದೋಷ ಬರುತ್ತದೆ, ಸಕ್ಕರೆ ಕಾಯಿಲೆ ಬರುತ್ತದೆ, ಕಿಡ್ನಿ ಸ್ಟೋನ್ ಬೀಳುತ್ತದೆ. ಹಂಗಾಗಿ ಈ ಸಮಯದಲ್ಲಿ ನಾವು ಹೇಳಿದಂಥ ಕಿಡ್ನಿ ಸ್ಟೋನು ಅದು ಇದೆಲ್ಲ ಇರುವವರೆಲ್ಲ ಸರಿಯಾಗಿ ಔಷಧಿನ ತಗೊಳ್ಳಿ, ಡಾಕ್ಟರ್ ಅಡ್ವೈಸನ್ನು ತಗೊಳ್ಳಿ. ನಾವಾಗಿ ಹೋಗಿ ಹಳೆ ಚೀಟಿನ ಕೊಟ್ಟು ಮೆಡಿಸಿನ್ ತಗೊಳ್ಳೋದು ಬೇಡ. ಸಿಂಹರಾಶಿ, ಪಂಚಮ ಶನಿ, ಮನೆ ದೇವರನ್ನು ಪೂಜೆ ಮಾಡಿ, ಸೂರ್ಯನ ಧ್ಯಾನ ಮಾಡಿಕೊಳ್ಳಿ. ಪೂಜೆ ಮಾಡಿದಷ್ಟು ನಿಮಗೆ ಏನಾಗುತ್ತೆ ಅಂತಂದರೆ ಈ ನಡುವೆ ಸ್ವಲ್ಪ ಆಯಾಸ ಬರುತ್ತದೆ, ಸರಿ ಮಾಡ್ಕೊಳ್ಳಿ. ಕನ್ಯಾ ರಾಶಿ, 3ರಲ್ಲಿ ಗುರು, ಪಂಚಮದಲ್ಲಿ ಕೇತು ಶುಕ್ರ, ಬುಧ ನಿಮಗೆ ಸಪ್ತಮದಲ್ಲಿ ಕೂತಿದೆ, ನಿಮ್ಮ ರಾಶಿಯ ಅಧಿಪತಿ. ಬುಧ ಧ್ಯಾನ ಮಾಡಿಕೊಳ್ಳಿ. ಬುಧನಿಗೆ ನಾನಾ ವಿಧದಲ್ಲಿ ನೀವು ಪೂಜೆ ಮಾಡಬಹುದು, ಧ್ಯಾನ ಮಾಡಬಹುದು. ಹೆಸರು ಕಾಳು, ತುಳಸಿ ಇದನ್ನು ಸ್ವಾಮಿಯ ಪಾದದಲ್ಲಿಟ್ಟು ಪೂಜೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಧ್ಯಾನ ಮಾಡಿಕೊಳ್ಳಿ. ಕೆಲವರಕ್ಕೆ ಕೆಲವು ಕೆಲಸಗಳು. ಬುಧನ ಅಧಿಪತಿ ಮಹಾವಿಷ್ಣು. ವಿಷ್ಣು ಸಹಸ್ರನಾಮದಲ್ಲಿ ಅದು ಬರೀ ಸ್ತೋತ್ರಗಳು ಮಾತ್ರವಲ್ಲ, ಎಷ್ಟೋ ವಿಷಯಗಳಿದೆ. ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು, ವಿಶ್ವಂ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ. 3 ಕಾಲಗಳಕ್ಕೂ ಅಧಿಪತಿ ಅವನು. ಅದನ್ನೇ ನನ್ನೇ ಹೇಳಿದಾಗ ನಾವು ಹೇಳಿದ್ವಿ. ಸಾಮಾನ್ಯ ಕನ್ಯಾ ರಾಶಿ, ಕನ್ಯಾ ಲಗ್ನ, ಬುಧನ ಅಂಶದಲ್ಲಿ ಹುಟ್ಟಿದವರು ನೆಲದಲ್ಲಿ ಕಾಣದೇ ಇರುವ ವಸ್ತುಗಳನ್ನು ಕಂಡುಹಿಡಿಯುವ ಶಕ್ತಿ ಉಳ್ಳವರಾಗಿ ಆಗುತ್ತಾರೆ. ಇವರಿಗೆ ಹಿಪ್ನಾಟಿಸಮ್ ಚೆನ್ನಾಗಿ ಬರುತ್ತದೆ, ಸೈಕಾಲಜಿ. ನಾನು ನನ್ನೇನು ಹೇಳಿದೆ ಈ ವಿಷಯನ. ಓಂ ನಮೋ ಭೂತಾತೆಯೇ ಹರೆಯೇ ನಮಃ ಅಂತ ಈ ಮಂತ್ರಗಳನ್ನು ಹೇಳುತ್ತಾ ಧ್ಯಾನ ಮಾಡುತ್ತಾ ಹೋಗ್ತಾ ಹೋಗ್ತಾ ನೀರನ್ನು ಕಂಡುಹಿಡಿಯಬಹುದು. ನೆಲದಲ್ಲಿ ಕೆಲವು ಅಪರೂಪ ವಸ್ತುಗಳನ್ನು ಕಂಡುಹಿಡಿಯಬಹುದು. ಆದರೆ ಅದಕ್ಕೆಲ್ಲ ಪೂರ್ವಜನ್ಮ ಪುಣ್ಯನೂ ಸೇರಬೇಕು. ರೂಢಿ ಮಾಡ್ಕೊಳ್ಳಿ, ನಿಮ್ಮ ಜಾತಕನ ತೋರಿಸ್ಕೊಳ್ಳಿ. ತುಳಾರಾಶಿ, ಎಂದಿನಂತೆ ಗುರುಬಲವಿದೆ. ಶುಕ್ರ 4ರಲ್ಲಿ ಕೂತಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಶುಕ್ರನಿಗೆ ಅವರೆಕಾಳು, ಬಿಳಿ ಹೂವು ಮತ್ತು ಪೂಜಾ ಸಾಮಾನಿಟ್ಟು ಪೂಜೆ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಗುರು ಜನ್ಮ, 6ರಲ್ಲಿ ಕುಜ. ಭೂಮಿ ಸಂಬಂಧಪಡುವ ಕಾರ್ಯಗಳನ್ನು ಮಾಡಿಕೊಳ್ಳಿ. ಒಡ ಹುಟ್ಟಿದವರಲ್ಲಿ ನಿಧಾನವಾಗಿ ನಡ್ಕೊಂಡು ಏನು ತೊಂದರೆ ಇದೆಯೋ ಅದನ್ನು ಸರಿ ಮಾಡಿಕೊಳ್ಳಿ. ಧನುಸು ರಾಶಿಗೆ ನಾವು ಎಂದಿನಂತೆ ಹೇಳಿದ್ದೀವಿ, 7.5 ಇದೆ, ಅಂದರೆ ಶನಿಕಾಟ ಇದೆ. ನಷ್ಟದಲ್ಲಿ ರಾಹು ಕೂತಿದೆ. ದುರ್ಗಾ ಪೂಜೆ, ಚಂಡಿ ಹೋಮಗಳು ಎಲ್ಲೆಲ್ಲಿ ನಡೀತದೋ ನೀವು ಹೋಗಿ ಆಶೀರ್ವಾದ ಪಡ್ಕೊಳ್ಳಿ.
ಮಕರ ರಾಶಿ. ರಾಶಿಯ ಯಜಮಾನ ಶನಿ ಕಣ್ಮರೆಯಾಗಿ ಕೂತಿದ್ದಾನೆ. ಕಾಲುಗಳಲ್ಲಿ ಏಟು ಬೀಳುತ್ತದೆ, ನೋವುಗಳು ಬರುತ್ತದೆ, ಕಾರ್ಯಗಳು ಆಗದೇನೆ ನಡೆಯುವಂತಾಗುತ್ತೆ. ನಡೆಯೋದು ಅಂದರೆ ಏನರ್ಥ, ಈಗಿನ ಕಾಲದಲ್ಲಿ ಓಡಾಡೋದು ಅಂತ, ಗಾಡಿಯಲ್ಲಿ ಸುಮ್ಮನೆ ಹೋಗೋದು ಅಂತ, ವ್ಯರ್ಥ ಪ್ರಯಾಣ ಇದೆಲ್ಲ ನಿಮಗುಂಟು. ಕುಂಭರಾಶಿಗೆ 11ರಲ್ಲಿ ಶನಿ ಕೂತಿದಾಯಿತು. ಜನಸೇವೆ ಮಾಡೋದರಿಂದ ಹೆಸರು ಪಡೆಯುತ್ತೀರಾ, ಸ್ಥಾನಬಲ ಉಂಟು. ಗುರು ಅಷ್ಟು ಚೆನ್ನಾಗಿಲ್ಲ ಅಂತಂದ್ರು, ಶನಿ ಚೆನ್ನಾಗಿದೆ. 2020 ಜನವರಿ ತಿಂಗಳ 24ನೇ ತಾರೀಕುವರೆಗೂ ಈ ಕುಂಭದಲ್ಲೇ ರವಿಯು ಕೂತಿದೆ. ಸೂರ್ಯ ಪುತ್ರನಾದ ರವಿ ಅಲ್ಲಿ ಕೂತಿದ್ರೂ ಕೂಡ ಅವನ ಲಾಭದಲ್ಲಿ ಶನಿ ಕೂತಿದ್ದಾನೆ. ಸರ್ಕಾರಿ ಕಾರ್ಯಗಳನ್ನು ನಿಧಾನವಾಗಿ, ಸದ್ದಿಲ್ಲದೆ, ಗುಟ್ಟಾಗಿ, ಯಾರಿಗೂ ಗೊತ್ತಿಲ್ಲದೆ ಮಾಡಿಸ್ಕೊಳ್ಳಿ. ಮೀನರಾಶಿ. ಗುರು ಇದ್ದಾನೆ, ಗುರುವಿದ್ದಾನೆ. ಗುರು ವಿಧಾನಗಳಿಂದ ನೀವು ಉನ್ನತ ಸ್ಥಾನಕ್ಕೆ ಬನ್ನಿ. 10ನೇ ಸ್ಥಾನದಲ್ಲಿ ಶನಿ ಒಳ್ಳೆಯ ಹೆಸರು, ಕೀರ್ತಿಯನ್ನು ಕೊಡುವಂಥದ್ದು. 11ರಲ್ಲಿ ಶುಕ್ರ ಕೇತು, ಆದ್ದರಿಂದ ದೈವಾನುಗ್ರಹ ಬರುತ್ತದೆ. ಆದರೆ 12ನೇ ಸ್ಥಾನದಲ್ಲಿ ಸೂರ್ಯನು. ಸರ್ಕಾರಿ ಉದ್ಯೋಗ, ಕೆಳಗಡೆ ವರಮಾನ ಇರುವವರು ಸ್ವಲ್ಪ ಎಚ್ಚರವಾಗಿ. ಎಂದಿನಂತೆ ನಾವು ನೋಡುವಂಥದ್ದು, ಕೆಲವು ಯೋಗಗಳು ನಮಗೆ ಉನ್ನತ ಸ್ಥಾನವನ್ನು ಕೊಡುತ್ತದೆ. ಆದರೆ ಇದರಲ್ಲಿ ಒಂದು ಯೋಗ ಏನಂತಂದರೆ, ನಾವು ಇಷ್ಟು ಯೋಗಗಳಿದೆ ಅಂತಂದಿವೆ. ಈ ಯೋಗಗಳಲ್ಲಿ ಇನ್ನೊಂದು ವಿಷಯ ಏನು ಬರುತ್ತೆ ಅಂತಂದರೆ, ಆ ಯೋಗಗಳು ಯಾವಾಗ ಬರುತ್ತೆ ಅಂತ. ಟ್ರೈನಿಗೆ ಬುಕ್ ಮಾಡಿದ್ದೀವಿ ಅಂದರೆ ಆ ಟ್ರೈನ್ ಕರೆಕ್ಟಾಗಿ ನಮ್ಮ ಟೈಮಿಗೆ ಬರಬೇಕಲ್ಲ. ಸಾಯಂಕಾಲ 7 ಗಂಟೆಗೆ ಬರಬೇಕಾಗಿರೋ ಟ್ರೈನು ಮುಂಬೈ ಎಕ್ಸ್ಪ್ರೆಸ್ 10ವರೆಗೆ ಬಂದರೆ ಹೆಂಗಾಗುತ್ತದೆ? ದಶಾಭುಕ್ತಿಯೂ ನಮಗೆ ಅನುಕೂಲವಾಗಿರಬೇಕು. ಶುಕ್ರದಶೆ ಒಳ್ಳೆಯ ದಶೆ ಅಂತಂತೀವಿ. 6ನೇ ವಯಸ್ಸಲ್ಲಿ ಶುಕ್ರದಶೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ, 26 ವಯಸ್ಸುವರೆಗೆ ಇರ್ತದೆ. ಅದೇ ಹುಟ್ಟುವ ಟೈಮಲ್ಲೇ ಶುಕ್ರದಶೆ ಆದರೆ ಎಷ್ಟು ವಯಸ್ಸಿರುತ್ತದೆ? ಹೆಚ್ಚು ಕಮ್ಮಿ 18-20 ವಯಸ್ಸುವರೆಗೆ ಇರ್ತದೆ. ಚಿಕ್ಕ ವಯಸ್ಸಲ್ಲಿ ಶುಕ್ರದಶೆ ಬಂದು ಹೋದರೆ ಉಪಯೋಗವಿಲ್ಲದೆ ಹೋಗುತ್ತೆ. ಶುಕ್ರ ಏನು ಕೊಡುತ್ತಾನೆ? ಒಳ್ಳೆಯ ಬಟ್ಟೆ, ಚಾಕ್ಲೇಟ್ ಇಂಥದನ್ನು ಕೊಡುತ್ತದೆ. 30, 35, 40 ವಯಸ್ಸಿಗೆ ಶುಕ್ರದಶೆ ಬಂದರೆ ಅದು ರಾಜಯೋಗವಾಗಿ ಅಲ್ಲಿ ಅದರ ಪರಿಣಾಮ ಬರುತ್ತದೆ. ಹಂಗಾಗಿ ದಶೆಗಳು ಯಾವಾಗ ಬರುತ್ತದೆ ಅಂತ, 6ನೇ ದಶೆಯಾಗಿ ಅಥವಾ 8ನೇ ದಶೆಯಾಗಿ ಶನಿ ಅಥವಾ ರಾಹು ದಶೆ ಬರುತ್ತೆ ಅಂತ ಇಟ್ಕೊಳ್ಳಿ. 6, 8 ಅಂದರೆ ವಯಸ್ಸಾಗ್ಬಿಡುತ್ತದೆ. ಆ ಟೈಮಲ್ಲಿ ಕಾಯಿಲೆ ಬರುತ್ತದೆ. ರಾಹು ದಶೆ ಮುಗಿದು ಗುರುದಶೆ ಬರುವ ಅಂದರೆ ಸಂಧಿಕಾಲ ಅಂತ ಅಂತೀವಿ. ಈ ಸಮಯದಲ್ಲೂ ಕೂಡ ತೊಂದರೆಗಳಿರುತ್ತದೆ. ಆ ಸಮಯ ನೋಡಿಕೊಂಡು ಶಾಂತಿ ಪರಿಹಾರ ಮಾಡ್ಕೋಬೇಕು. ಹಂಗಾಗಿ ಅವರವರ ಜಾತಕದಲ್ಲಿ ದಶಾಭುಕ್ತಿ, ಅಂತರ್ಭುಕ್ತಿ, ಇದರ ಜೊತೆಯಲ್ಲಿ ಗೋಚಾರ ಎರಡನ್ನೂ ನೋಡಬೇಕಾಗ್ತದೆ. ಹಂಗಾಗಿ ನಿಮ್ಮ ಜಾತಕವನ್ನು ತೋರಿಸಿ ನೋಡಿಕೊಂಡ್ರೆ ಮಾತ್ರನೇ ಅದು ಉಪಯೋಗ. ಇಲ್ಲವಾದರೆ ಸುಮ್ಮನೆ ಗೋಚಾರ ಮಾತ್ರ ಇಟ್ಕೊಂಡು ನೋಡಬಾರದು. ಇದರ ಜೊತೆಯಲ್ಲಿ ಅವರವರ ಲೈಫ್ ಪಾರ್ಟ್ನರ್ ಅಂದರೆ ಗಂಡಸರು ಅಂತಂದರೆ ಹೆಂಡತಿ, ಹೆಣ್ಮಕ್ಕಳು ಅಂದರೆ ಅವರ ಗಂಡ ಮತ್ತು ಮಕ್ಕಳು, ಇವರಿಗೂ ಬರುವ ಯೋಗಗಳು ಒಳ್ಳೆಯದಾಗಿದ್ದರೆ ಏನೇ ದೋಷ ಬಂದರೂ ದೂರವಾಗುತ್ತದೆ. ಕವಚ ಇದ್ದಂಗೆ ಅದಲ್ಲ. ಎಲ್ಲಾನು ಕೆಟ್ಟದು ಅಂತಂದರೆ ಅನುಭವಿಸೋಕೆ ರೆಡಿ ಆಗಿರಬೇಕು. ಕೆಟ್ಟದನ್ನಲ್ಲ, ತಾಳ್ಮೆ ವಹಿಸೋಕ್ಕೆ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಇನ್ನೂ ಕೆಲವು ವಿಷಯಗಳು ಎತ್ಕೊಂಡ್ಬರ್ತೀವಿ.